ಬಿಬಿಎಂಪಿ ಚುನಾವಣೆ ನಡೆಯೋದು ಅನುಮಾನ. ಬಿಬಿಎಂಪಿ ಚುನಾವಣೆ ನಡೆಸೋದಕ್ಕೆ ಸರ್ಕಾರಕ್ಕೆ ಆಸಕ್ತಿ ಇಲ್ಲ. ಆಂತರಿಕ ಸರ್ವೆಯಿಂದ ಚುನಾವಣೆ ಕೈಬಿಟ್ಟ ಸರ್ಕಾರ. ಪಾಲಿಕೆ ಚುನಾವಣೆ ನಡೆಸಿದ್ರೆ ಕಾಂಗ್ರೆಸ್ಗೆ ಹಿನ್ನಡೆ ಫಿಕ್ಸ್. ಸಾಧ್ಯವಾದಷ್ಟು ಚುನಾವಣೆ ಮುಂದೂಡೋದಕ್ಕೆ ಕಸರತ್ತನ್ನ ನಡೆಸಲಾಗ್ತಾ ಇದೆ. ಒಂದು ಆಂತರಿಕ ಸರ್ವೆಯನ್ನ ಮಾಡಿಸಲಾಗಿದೆ. ಸೊ ಆ ಸರ್ವೆಯಲ್ಲಿ ಸರ್ಕಾರಕ್ಕೆ ಬಿಬಿಎಂಪಿ ಚುನಾವಣೆ ನಡೆಸೋದಕ್ಕೆ ಆಸಕ್ತಿ ಇಲ್ಲ ಅನ್ನುವಂತಹ ರಿಪೋರ್ಟ್ ಬಂದಿದೆ. ಬಿಬಿಎಂಪಿ ಚುನಾವಣೆ ನಡೆಯೋದು ಅನುಮಾನ ಅನ್ನುವಂತಹ ಮಾತು ಕೇಳಿ ಬರ್ತಾ ಇದೆ. ಪಾಲಿಕೆ ಚುನಾವಣೆ ನಡೆಸಿದ್ರೆ ಕಾಂಗ್ರೆಸ್ಗೆ ಹಿನ್ನಡೆ ಆಗುತ್ತೆ ಅನ್ನುವಂತಹ ಆಂತರಿಕ ವರದಿ ಸರ್ಕಾರದ ಕೈ ಸೇರಿದೆಯಂತೆ. ಸೊ ಹಾಗಾಗಿ ಬಿಬಿಎಂಪಿ ಎಲೆಕ್ಷನ್ ನಡೆಸೋದು ಬಹುತೇಕ ಅನುಮಾನ ಅನ್ನೋದು ಸದ್ಯಕ್ಕೆ ತಿಳಿದು ಬರ್ತಾ ಇರುವಂತ ಮಾಹಿತಿ. ಇದು ಈ ಆಂತರಿಕ ಸರ್ವೆಯನ್ನ ಆಧರಿಸಿ ಬೃಹತ್ ಬೆಂಗಳೂರು ಮಹಾನಗರ ಪಾಲಿಕೆಯ ಎಲೆಕ್ಷನ್ ಆಗಬೇಕಾಗಿದೆ. ಹಲವಾರು ತಿಂಗಳಿಂದ ವರ್ಷಗಳಿಂದಲೇ ಪೆಂಡಿಂಗ್ ಇದೆ. ಆಯಾ ಏರಿಯಾಗಳಿಗೆ ಸರಿಯಾಗಿ ಸೂಕ್ತ ವ್ಯವಸ್ಥೆ ಬೇಕು, ಅಥವಾ ಇಲ್ಲಿ ಲೋಕಲಿ ನಮ್ಮ ಏರಿಯಾವನ್ನು ಪರಿಶೀಲಿಸೋದಕ್ಕೆ ಅಥವಾ ಆಯಾ ವಾರ್ಡ್ಗಳನ್ನು ಸರಿಪಡಿಸೋದಕ್ಕೆ ಇಲ್ಲೊಬ್ಬ ಲೋಕಲ್ ಲೀಡರ್ ಬೇಕು ಅನ್ನೋದು ಜನಸಾಮಾನ್ಯರ ಆಗ್ರಹ ಕೂಡ ಆಗಿದೆ. ಆದರೆ ಇಲ್ಲಿವರೆಗೂ ಅದು ಬಿಬಿಎಂಪಿ ಮೇಯರ್ ಆಗಿರಬಹುದು, ಅಧಿಕಾರಿಗಳಾಗಿರಬಹುದು, ಅವರೇ ಈ ಎಲ್ಲ ಕೆಲಸಗಳನ್ನು ನೋಡಿಕೊಳ್ತಾ ಇದ್ದಾರೆ. ಆದರೆ ಕಾರ್ಪೊರೇಟರ್ ಎಲೆಕ್ಷನ್ ಇನ್ನೂ ಆಗಿಲ್ಲ. ಯಾಕೆ ಅನ್ನುವಂತಹ ಪ್ರಶ್ನೆಗೆ ಸದ್ಯಕ್ಕೆ ಈ ಆಂತರಿಕ ಸರ್ವೆ ಉತ್ತರಿಸ್ತಾ ಇದೆ. ಈ ಬಗ್ಗೆ ಮತ್ತಷ್ಟು ಲೈವ್ ಡೀಟೇಲ್ಸ್ ನಮ್ಮ ಸೀನಿಯರ್ ಕರೆಸ್ಪಾಂಡೆಂಟ್ ರಘು ಪಾಲ್ ನೀಡ್ತಾ ಹೋಗ್ತಾರೆ. ರಘು, ಏನಿದೆ ಈ ಆಂತರಿಕ ವರದಿಯಲ್ಲಿ ಅಂತ? ಸಭಾ, ಈಗ ಬಿಬಿಎಂಪಿ ಚುನಾವಣೆ ನಡೆದು 2020 ಸೆಪ್ಟೆಂಬರ್ 10ಕ್ಕೆ ಬಿಬಿಎಂಪಿ ಬೃಹತ್ ಬೆಂಗಳೂರು ಮಹಾನಗರ ಪಾಲಿಕೆಯ ಒಂದು ಅವಧಿ ಮುಗ್ದಿರುವಂಥದ್ದು. ಈಗ ಸೆಪ್ಟೆಂಬರ್ 10ನೇ ತಾರೀಕು ಬಂದರೆ 4 ವರ್ಷ ಕಳೆಯುತ್ತೆ. 4 ವರ್ಷ ಆದರೂ ಕೂಡ ಬಿಬಿಎಂಪಿ ವ್ಯಾಪ್ತಿಯಲ್ಲಿ ಜನಪ್ರತಿನಿಧಿಗಳಿಲ್ಲ. ಅಂದರೆ ಪ್ರತಿಯೊಂದು ವಾರ್ಡ್ಗಳಲ್ಲಿ ಸ್ಥಳೀಯವಾಗಿ ಜನರ ಸಮಸ್ಯೆಗಳನ್ನು ಕೇಳೋದಕ್ಕೆ ಜನಪ್ರತಿನಿಧಿಗಳಿಲ್ಲ. ಅಧಿಕಾರಿಗಳೇ ಒಂದು ಆಡಳಿತವನ್ನು ನಡೆಸುವಂಥ ಪರಿಸ್ಥಿತಿ ಈಗ ನಿರ್ಮಾಣ ಆಗಿರುವಂಥದ್ದು. ಮಳೆ ಬಂದಂತಹ ಸಂದರ್ಭದಲ್ಲಿ ಕುಡಿಯೋ ನೀರಿನ ಸಮಸ್ಯೆ, ರಸ್ತೆ ಸಮಸ್ಯೆ, ಈ ರೀತಿಯಾದಂಥ ಮೂಲ ಸೌಕರ್ಯಗಳ ಒಂದು ಸಮಸ್ಯೆಗಳಿಗೆ ಸ್ಪಂದಿಸುವಂಥ ಜನಪ್ರತಿನಿಧಿಗಳ ಕೊರತೆ ಇವತ್ತು ಬೆಂಗಳೂರಿನಲ್ಲಿ ಎದುರಾಗಿರುವಂಥದ್ದು. ಈ ಬಗ್ಗೆ ಕಳೆದ ಬಿಜೆಪಿ ಸರ್ಕಾರದ ಅವಧಿಯಲ್ಲೂ ಕೂಡ ಚುನಾವಣೆಯನ್ನು ಮುಂದೂಡಲಾಗಿತ್ತು. ಈಗ ಕಾಂಗ್ರೆಸ್ ಸರ್ಕಾರ ಬಂದ ನಂತರ ಚುನಾವಣೆ ನಡೆಯುತ್ತೆ ಅನ್ನೋ ಒಂದು ವಿಶ್ವಾಸವನ್ನ ಸ್ಥಳೀಯ ಜನತೆ ಜೊತೆಗೆ ಸ್ಥಳೀಯ ಜನಪ್ರತಿನಿಧಿಗಳು ಕೂಡ ಇಟ್ಕೊಂಡಿದ್ರು. ಅದಾದ ನಂತರ ಲೋಕಸಭಾ ಚುನಾವಣೆ ನಂತರ ಚುನಾವಣೆ ಆಗುತ್ತೆ, ಡೇಟ್ ಫಿಕ್ಸ್ ಆಗುತ್ತೆ ಅನ್ನೋ ಒಂದು ಮಾಹಿತಿ ಕೂಡ ಸಿಕ್ಕಿತ್ತು. ಅದ್ಯಾವುದು ಕೂಡ ಈಗ ನಿಜ ಆಗ್ತಾ ಇಲ್ಲ. ಕಾರಣ ಇಷ್ಟೇ, ಈಗ ಸರ್ಕಾರ, ಕಾಂಗ್ರೆಸ್ ಆಡಳಿತಾರೂಢ ಸರ್ಕಾರ ರಚನೆಯಾಗಿ 14 ತಿಂಗಳಾಗಿದೆ. 14 ತಿಂಗಳಾದರೂ ಕೂಡ ಸರ್ಕಾರಕ್ಕೆ ಯಾಕೆ ಆಸಕ್ತಿ ಇಲ್ವಾ ಚುನಾವಣೆ ನಡೆಸೋದಕ್ಕೆ ಅನ್ನೋ ಒಂದು ಪ್ರಶ್ನೆ ಸಹಜವಾಗಿ ಉದ್ಭವಿಸುತ್ತೆ. ಅದಕ್ಕೆ ಪ್ರಮುಖ ಕಾರಣ ಕಾಂಗ್ರೆಸ್ನ ಆಡಳಿತಾರೂಢ ಕಾಂಗ್ರೆಸ್ ಸರ್ಕಾರ ಬಿಬಿಎಂಪಿ ವ್ಯಾಪ್ತಿಯಲ್ಲಿ ಒಂದು ಸರ್ವೆಯನ್ನು, ಆಂತರಿಕ ಸರ್ವೆಯನ್ನು ಕೂಡ ಮಾಡಿಸಿರುವಂಥದ್ದು. ಅದರಲ್ಲೂ ಬಿಬಿಎಂಪಿಯ ವ್ಯಾಪ್ತಿನಲ್ಲಿರುವಂತಹ ಮಾಜಿ ಮಹಾಪೌರರು ಜೊತೆಗೆ ಉಪ ಮಹಾಪೌರರು, ಕಾಂಗ್ರೆಸ್ನ ಒಂದಷ್ಟು ಮಾಜಿ ಕಾರ್ಪೊರೇಟರ್ಗಳಿಂದ ಒಂದಷ್ಟು ಮಾಹಿತಿಯನ್ನು ಕೂಡ ಪಡ್ಕೊಳ್ಳಲಾಗಿರುವಂಥದ್ದು. ಸದ್ಯಕ್ಕೆ ಬಿಬಿಎಂಪಿ ವ್ಯಾಪ್ತಿನಲ್ಲಿ ಚುನಾವಣೆ ನಡೆದ್ರೆ ಅಧಿಕಾರಕ್ಕೆ ಬರೋದಕ್ಕೆ ಕಾಂಗ್ರೆಸ್ಗೆ ಕಷ್ಟ ಆಗುತ್ತಾ ಅನ್ನೋ ಒಂದು ಆತಂಕ ಎದುರಾಗಿರುವಂಥದ್ದು. ಕಾರಣ ಇಷ್ಟೇ, ಸರ್ಕಾರ ರಚನೆಯಾದ 14 ತಿಂಗಳ ಅವಧಿಯಲ್ಲಿ ಬಿಬಿಎಂಪಿ ವ್ಯಾಪ್ತಿನಲ್ಲಿ ಒಂದಷ್ಟು ಅಭಿವೃದ್ಧಿ ಕಾರ್ಯಗಳನ್ನು ಸರ್ಕಾರ ಮಾಡಬೇಕಾಗಿತ್ತು, ಮೂಲ ಸೌಕರ್ಯಗಳನ್ನು ಜನರಿಗೆ ಕಲ್ಪಿಸಬೇಕಾಗಿತ್ತು. ಅದ್ಯಾವುದು ಕೂಡ ಸದ್ಯಕ್ಕೆ ಆಗಿಲ್ಲ. ಇದೇ ಕಾರಣಕ್ಕೋಸ್ಕರವಾಗಿ ಜನರು ಕೂಡ ಒಂದಷ್ಟು ಆಕ್ರೋಶವನ್ನು ಕೂಡ ವ್ಯಕ್ತಪಡಿಸ್ತಾ ಇದ್ದಾರೆ. ಯಾಕಂದರೆ 4 ವರ್ಷ ಆಗ್ತಾ ಬಂದರೂ ಕೂಡ ಬಿಬಿಎಂಪಿಯಲ್ಲಿ ಚುನಾವಣೆ ನಡೆದಿಲ್ಲ. ಈ ಚುನಾವಣೆ ನಡೆದಿರೋದಕ್ಕೆ ಈ ಚುನಾವಣೆ ಮಾಡಬೇಕನ್ನೋ ಒಂದು ಆಸಕ್ತಿ ಸರ್ಕಾರ ಇಟ್ಕೊಂಡಿತ್ತು. ಈಗಾಗಲೇ ವಾರ್ಡ್ಗಳ ಪುನರ್ ವಿಂಗಡಣೆ ಕಾರ್ಯ ಕೂಡ ಮುಗ್ದಿರುವಂಥದ್ದು. ಯಾಕಂದರೆ ಬಿಬಿಎಂಪಿ ವ್ಯಾಪ್ತಿನಲ್ಲಿ 198 ವಾರ್ಡ್ಗಳಿರುವಂಥದ್ದು. 198 ವಾರ್ಡ್ಗಳಿಂದ 225 ವಾರ್ಡ್ಗಳನ್ನು ಪುನರ್ ವಾರ್ಡ್ ವಿಂಗಡಣೆ ಮಾಡಿ ಈಗಾಗಲೇ ಅಧಿಕೃತವಾಗಿ ಒಂದು ಪ್ರಕಟ ಮಾಡಲಾಗಿರುವಂಥದ್ದು. ಜೊತೆಗೆ ಇದರ ಜೊತೆಯಲ್ಲಿ ವಾರ್ಡ್ವಾರು ಮೀಸಲಾತಿಯನ್ನು ಕೂಡ ಕಲ್ಪಿಸಬೇಕಾಗುತ್ತೆ. ಈ ವಾರ್ಡ್ವಾರು ಮೀಸಲಾತಿ ಕೂಡ ಈಗಾಗಲೇ ನಗರಾಭಿವೃದ್ಧಿ ಇಲಾಖೆಯಲ್ಲಿ ಅಂತಿಮ ಹಂತದಲ್ಲಿರುವಂಥದ್ದು. ಅದನ್ನು ಹೈಕೋರ್ಟ್ಗೆ ಸಬ್ಮಿಟ್ ಮಾಡಬೇಕಾಗುತ್ತೆ. ಅಲ್ಲಿಂದ ಪರ್ಮಿಷನ್ ತಗೊಂಡ ಆದ ನಂತರದಲ್ಲಿ ಜನತೆಯು ಕೂಡ ಪ್ರಕಟ ಮಾಡಬೇಕು. ಇದಾದ ನಂತರದಲ್ಲಿ ಇರುವಂಥ ಪ್ರೋಸೆಸ್ ಏನಂದರೆ ಚುನಾವಣೆಯನ್ನು ಅನೌನ್ಸ್ ಮಾಡಬೇಕು. ಆದರೆ ಸರ್ಕಾರ ಹೇಳ್ತಾ ಇರುವಂಥದ್ದು ಈಗ ಅಂದರೆ ಒಂದು BS ಪಾಟೀಲ್ ನೇತೃತ್ವದಲ್ಲಿ ಒಂದು ಕಮಿಟಿಯನ್ನು ರಚನೆ ಮಾಡಲಾಗಿದೆ. ಈಗ 225 ವಾರ್ಡ್ಗಳಿಗೆ ಯಾವ ರೀತಿಯಾದಂಥ ಒಂದು ಆಡಳಿತವನ್ನು ನೀಡಬೇಕಾಗುತ್ತೆ. ಲಂಡನ್ ಮಾದರಿಯ ಒಂದು ಕಾರ್ಪೊರೇಷನನ್ನು ರಚನೆ ಮಾಡಬೇಕಾ, ಗ್ರೇಟ್ ಬೆಂಗಳೂರು ರಚನೆ ಮಾಡಬೇಕಾ, ಈ ರೀತಿಯಾದಂಥ ಒಂದು ಪ್ರಶ್ನೆಗಳನ್ನು ಸರ್ಕಾರ ಮುಂದೆ ಇಟ್ಟಿರುವಂಥದ್ದು. ಈ ರೀತಿಯಾಗಿ ಚುನಾವಣೆ ನಡೆಸೋದಕ್ಕೆ ಸರ್ಕಾರ ಕಾಲಹರಣ ಮಾಡ್ತಿದೆಯಾ ಅನ್ನೋ ಒಂದು ಪ್ರಶ್ನೆ ಈಗ ಉದ್ಭವಿಸ್ತಿರುವಂಥದ್ದು. ಸರ್ಕಾರ ಈ ಎಲ್ಲ ಕಾರಣಗಳನ್ನು ಕೊಡೋದಕ್ಕೆ ಪ್ರಮುಖ ಕಾರಣ ಆಗಿರುವಂಥದ್ದು ಕಾಂಗ್ರೆಸ್ ಸರ್ಕಾರ ಅಂದರೆ ಒಂದು ಆಂತರಿಕ ಸರ್ವೆ ಏನು ಮಾಡಿದೆ, ಅದರಲ್ಲಿ ಒಂದು ವೇಳೆ
ಏನಾದರೂ ಈಗ ಚುನಾವಣೆಯನ್ನು ನಡೆಸಿದ್ರೆ ಹಿನ್ನಡೆ ಆಗುತ್ತೆ ಅನ್ನೋ ಒಂದು ಭಯ ಆತಂಕ ಸೃಷ್ಟಿಯಾಗಿರುವಂಥದ್ದು. ಈ ಹಿನ್ನಡೆಗೆ ಪ್ರಮುಖ ಕಾರಣ ಏನಂದ್ರೆ ಸರ್ಕಾರದ 14 ತಿಂಗಳ ಅವಧಿನಲ್ಲಿ BBMP ವ್ಯಾಪ್ತಿಯಲ್ಲಿ ಅಭಿವೃದ್ಧಿ ಕಾರ್ಯಗಳಾಗಿಲ್ಲ. ಜೊತೆಗೆ ಕಳೆದ ಸಮ್ಮರಲ್ಲಿ ನೋಡುವುದು ಈ ಬೇಸಿಗೆನಲ್ಲಿ ಕುಡಿಯೋ ನೀರಿನ ಸಮಸ್ಯೆ ಎದುರಾಗಿತ್ತು. ಇದರ ವಿರುದ್ಧ ಸರ್ಕಾರದ ವಿರುದ್ಧ ಜನ ಆಕ್ರೋಶವನ್ನು ಕೂಡ ವ್ಯಕ್ತಪಡಿಸಿದ್ರು. ಜೊತೆಗೆ ಗ್ರಾಮೀಣ ಪ್ರದೇಶಗಳಲ್ಲಿ ಸರ್ಕಾರ ಪಂಚ ಗ್ಯಾರಂಟಿಗಳನ್ನು ಕೊಟ್ಟಿದೆ. ಈ ಪಂಚ ಗ್ಯಾರಂಟಿಗಳು ಗ್ರಾಮೀಣ ಪ್ರದೇಶಗಳಲ್ಲಿ ಕೈ ಹಿಡಿದ ಹಾಗೆ ನಗರ ಮತ್ತು ಪಟ್ಟಣ ಪ್ರದೇಶಗಳಲ್ಲಿ ಕಾಂಗ್ರೆಸ್ ಸರ್ಕಾರಕ್ಕೆ ಅಷ್ಟಾಗಿ ಕೈ ಹಿಡಿದಿಲ್ಲ. ಈ ಗ್ಯಾರಂಟಿಗಳ ವಿರುದ್ಧ ಜನ ಕೂಡ ಇರುವಂಥದ್ದು. ಜೊತೆಗೆ ಈ ಗ್ಯಾರಂಟಿ ಹಣವನ್ನು ಬಳಸಲಾಗ್ತಾ ಇದೆ, ಇದರಿಂದಾಗಿ ಅಭಿವೃದ್ಧಿ ಕಾರ್ಯಗಳಾಗ್ತಿಲ್ಲ ಅನ್ನೋ ಒಂದು ಅಸಮಾಧಾನ ಕೂಡ ನಗರದ ಜನತೆಯಲ್ಲಿರುವಂಥದ್ದು. ಇದೆಲ್ಲ ಕಾರಣಕ್ಕೋಸ್ಕರವಾಗಿ ಚುನಾವಣೆ ಈ ಸಂದರ್ಭದಲ್ಲಿ ನಡೆಸಿದ್ರೆ ಕಾಂಗ್ರೆಸ್ಗೆ ಹಿನ್ನಡೆ ಆಗುತ್ತೆ. ಆ ಕಾರಣಕ್ಕೋಸ್ಕರವಾಗಿ ಹಲವು ಕಾರಣಗಳನ್ನು ಇಟ್ಟು ಚುನಾವಣೆಯನ್ನ ಮುಂದೂಡಲಾಗ್ತಾ ಇದೆ ಅನ್ನೋ ಒಂದು ಮಾತುಗಳು ಕೂಡ ಈಗ ಕೇಳಿಬರ್ತಾ ಇರುವಂಥದ್ದು. ಸಭಾ ರೈಟ್ ರಘು, ಧನ್ಯವಾದ ಡೀಟೇಲ್ಸ್ಗಾಗಿ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.